ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ವಿಶೇಷತೆ ಬಂದು ನವರಾತ್ರಿಯ 2024ನೇ ದುರ್ಗಾದೇವಿಯ 8ನೇ ಅವತಾರವಾದ ಮಹಾಗೌರಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಮಹಾಗೌರಿ ಅಂದರೆ ಯಾರು, ದುರ್ಗಾಷ್ಟಮಿಯ ಪೂಜಾ ವಿಧಾನ, ಮಂತ್ರ ಮತ್ತು ಮಹತ್ವವೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ನವರಾತ್ರಿಯ 8ನೇ ದಿನ ಮಹಾಗೌರಿಯ ಪೂಜೆ ಹೇಗೆ ಮಾಡೋದು, ಹಾಗೆ ಮಹಾಗೌರಿಯ ದಿನ ದುರ್ಗಾಷ್ಟಮಿಯ ಪೂಜಾ ವಿಧಾನ ಏನು, ಮಂತ್ರ ಏನು ಅಂತ ತಿಳಿಸ್ಕೊಡ್ತೀನಿ. ನವರಾತ್ರಿಯ 2024ರ 8ನೇ ದಿನದ ಅಂದರೆ ದುರ್ಗಾಷ್ಟಮಿ ಪೂಜೆಯನ್ನು ಅಕ್ಟೋಬರ್ 10ರಂದು ಗುರುವಾರದಂದು ಆಚರಿಸಲಾಗುತ್ತದೆ. ನವದುರ್ಗೆಯ 8ನೇ ರೂಪವಾದ ಮಹಾಗೌರಿ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ. ಮಹಾಗೌರಿ ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ. ದುರ್ಗಾಷ್ಟಮಿ ದಿನದಂದು ಮಹಾಗೌರಿ ಪೂಜೆಯನ್ನು ಪೂಜಿಸುವುದು ಹೇಗೆ, ಶುಭ ಮುಹೂರ್ತ ಯಾವುದು, ದೇವಿಯ ಮಂತ್ರ, ಮಹತ್ವ, ಸ್ವರೂಪ ಮತ್ತು ಕಥೆಗಳನ್ನು ನೋಡ್ಕೊಂಬರೋಣ ಬನ್ನಿ. ಶರನ್ನವರಾತ್ರಿ ಅಥವಾ ಶಾರದೀಯ ನವರಾತ್ರಿ 8ನೇ ದಿನದಂದು ದುರ್ಗಾಷ್ಟಮಿಯ 8ನೇ ಶಕ್ತಿಯಾದ ಮಹಾಗೌರಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು, ಈಕೆಯನ್ನು ಗಣೇಶನ ತಾಯಿ ಎಂದು ಕರೆಯುತ್ತಾರೆ. ತಾಯಿಯ ರೂಪವು ಸೌಂದರ್ಯ, ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದ ಮಹಾಗೌರಿ ದೇವಿಯ ಕುರಿತು ನೋಡ್ಕೊಂಬರೋಣ ಬನ್ನಿ. ಇನ್ನು ಮಹಾಗೌರಿಯ ರೂಪ ನೋಡೋದಾದರೆ, ಮಹಾಗೌರಿ ದೇವಿಯು ದುರ್ಗಾದೇವಿಯ 8ನೇ ಶಕ್ತಿ. ಆಕೆಯು ಸ್ವಭಾವತಃ ತುಂಬಾ ಸೌಮ್ಯ. ಆಕೆ ರೂಪದಲ್ಲೂ ಅತ್ಯಂತ ಸರಳವಾಗಿದ್ದಾಳೆ. ಮಹಾಗೌರಿ ದೇವಿಯು ತುಂಬ ಸುಂದರವಾದ, ಆಕರ್ಷಣೀಯವಾದ ರೂಪವನ್ನು ಹೊಂದಿದ್ದಾಳೆ. ಅವರ ಬಟ್ಟೆ, ಆಭರಣ ಇತ್ಯಾದಿಗಳು ಬಿಳಿ ಬಣ್ಣದಲ್ಲಿರುತ್ತದೆ. ಅವಳಿಗೆ 4 ತೋಳುಗಳಿವೆ. ಮಹಾಗೌರಿಯ ವಾಹನ ಬಂದು ಗೂಳಿಯಾಗಿರುತ್ತದೆ. ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ. ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ. ಅವರ ಸ್ವಭಾವವು ತುಂಬ ಶಾಂತವಾಗಿರುತ್ತದೆ. ತಾಯಿಯ ಈ ರೂಪವನ್ನು ಅನ್ನಪೂರ್ಣ, ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯ ಎಂದು ಕರೆಯುತ್ತಾರೆ. ಹಾಗೆ ಮಹಾಗೌರಿ ಪೂಜಾ ವಿಧಾನವನ್ನು ನೋಡ್ಕೊಂಬರೋದಾದರೆ, ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮತ್ತು ಶುಭ್ರವಾದ ಮತ್ತು ಸುಂದರವಾದ ಬಟ್ಟೆಗಳನ್ನು ಧರಿಸಿ, ಮೊದಲನೆಯದಾಗಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಗಂಜಲವನ್ನು ಸಿಂಪಡಿಸಿ ಶುದ್ಧೀಕರಿಸಬೇಕು. ನಂತರ ಅದರ ಮೇಲೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಇದಾದ ನಂತರ ಅಮ್ಮನವರ ಮೂರ್ತಿಯನ್ನು ಇಡಬೇಕು. ನಂತರ ಕಳಶ ಪೂಜೆ ಮಾಡಬೇಕು. ಪಂಚಾಮೃತದೊಂದಿಗೆ ಭಗವಾನ್ ಗಣೇಶನಿಗೆ, ತಾಯಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಬೇಕು. ಸ್ನಾನ ಮುಗಿಸಿ ಗಣೇಶನಿಗೆ ಹೊಸ ಬಟ್ಟೆಯನ್ನು ತೊಡಿಸಿ ಅಮ್ಮನಿಗೆ ಅಲಂಕಾರ ಮಾಡಬೇಕು. ದಾಸವಾಳದ ಹೂವು, ಅಕ್ಷತೆ, ಕುಂಕುಮ, ಸಿಂಧೂರ, ಪಾನ್ ಅಂದರೆ ಎಲೆ, ಅಡಿಕೆ ಇತ್ಯಾದಿಗಳನ್ನು ತಾಯಿಗೆ ಅರ್ಪಿಸಬೇಕು. ಇನ್ನು ಗಣೇಶ ಮತ್ತು ಮಹಾಗೌರಿಗೆ ನೈವೇದ್ಯವನ್ನು ಅರ್ಪಿಸಿ, ಇದರ ನಂತರ ಧೂಪ, ದೀಪ, ಅಗರಬತ್ತಿಗಳೊಂದಿಗೆ ಗಣೇಶ ಸ್ತೋತ್ರವನ್ನು ಪಠಿಸಿ, ಗಣೇಶ ಸ್ತೋತ್ರದ ನಂತರ ಮಹಾಗೌರಿ ಚಾಲಿಸವನ್ನು ಪಠಿಸಿ ಮತ್ತು ತಾಯಿಯ ಮಂತ್ರಗಳನ್ನು ಪಠಿಸಿ, ನಂತರ ಕೊನೆಯಲ್ಲಿ ಗಣೇಶನಿಗೆ ಮತ್ತು ತಾಯಿಗೆ ಸಹಕುಟುಂಬದ ಆರತಿಯನ್ನು ಮಾಡಿ
ತಾಯಿಯ ಮಹಾಗೌರಿ ರೂಪವನ್ನು ಗಣೇಶನ ತಾಯಿ ಎಂದು ಕರೆಯಲಾಗುತ್ತದೆ ಎಂದು ನೆನಪಿನಲ್ಲಿಡಿ. ಅಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಆರತಿಯನ್ನು ಮಾಡಬೇಕು ಮತ್ತು ಮಂತ್ರಗಳನ್ನು ಪಠಿಸಬೇಕು. ಹಾಗಾದರೆ ತಾಯಿ ಮಹಾಗೌರಿಗೆ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಯಾ ದೇವಿ ಸರ್ವಭೂತೇಷು ಮಹಾಗೌರಿ ರೂಪೇಣ ಸಂತಿಸ್ತ ನಮಸ್ತಸ್ತೆ 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 ನಮೋ ನಮಃ. ಹೀಗೆ 108 ಬಾರಿ ಮಂತ್ರವನ್ನು ಪಠಿಸಿ ಪೂಜೆಯನ್ನು ಮಾಡಬೇಕು. ಫ್ರೆಂಡ್ಸ್, ಮಹಾಗೌರಿಯ ಸ್ತುತಿ, ಮಹಾಗೌರಿಯ ಮಂತ್ರ, ಮಹಾಗೌರಿಯ ಧ್ಯಾನವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತಪ್ಪದೆ ಪೂಜೆ ಸಮಯದಲ್ಲಿ ಪಠಣೆಯನ್ನು ಮಾಡಿ. ಇನ್ನು ಮಹಾಗೌರಿ ದೇವಿಯ ಪೂಜೆಯ ಮಹತ್ವವನ್ನು ನೋಡೋದಾದರೆ, ನವರಾತ್ರಿಯ 8ನೇ ದಿನ ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಮಾಡುತ್ತದೆ. ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭಗಳಾಗಿವೆ. ಭಕ್ತರ ಬದುಕಿನಲ್ಲಿ ಇರುವ ಸಂಕಷ್ಟಗಳನ್ನು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖಗಳನ್ನು ದೂರ ಮಾಡುತ್ತಾಳೆ. ಬದುಕಿನಲ್ಲಿ ಇರುವ ಸಂಕಷ್ಟಗಳನ್ನು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖವನ್ನು ದೂರ ಮಾಡುತ್ತಾಳೆ. ಬದುಕಿನಲ್ಲಿ ನಾವು ಕಂಡಿರುವ ಆಸೆಗಳು ಈಡೇರುವ ಮಾರ್ಗಗಳನ್ನು ತಾಯಿ ಗೌರಿ ತೋರುತ್ತಾಳೆ. ನಮ್ಮ ಗುರಿ ಮುಟ್ಟಲು ನೆರವಾಗುತ್ತಾಳೆ. ನಮ್ಮ ಕೆಲಸಗಳನ್ನು ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು ತಾಯಿ ಮಹಾಗೌರಿ ನೆರವಾಗುತ್ತಾಳೆ. ಹಾಗೆ ನವರಾತ್ರಿಯ 8ನೇ ದಿನ ನಡೆಯುವ ಮಹಾಗೌರಿ ಪೂಜೆ ಹಾಗೂ ಸರಸ್ವತಿ ಪೂಜೆಯನ್ನು ಮಹಾ ಅಷ್ಟಮಿ ಎಂದು ಕರೆಯುತ್ತೇವೆ. ಹಾಗಾದರೆ ಮಹಾಗೌರಿಯ ಕತೆ ಮತ್ತು ಮಹತ್ವವನ್ನು ನೋಡ್ಕೊಂಬರೋಣ ಬನ್ನಿ. ದುರ್ಗೆಯ 8ನೇ ರೂಪವಾದ ಮಹಾಗೌರಿಯ ಬಗ್ಗೆ 2 ಪೌರಾಣಿಕ ಕಥೆಗಳೇ ಇವೆ. ಮೊದಲ ಕಥೆಯ ಪ್ರಕಾರ, ಪರ್ವತರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದ ನಂತರ ಪಾರ್ವತಿ ದೇವಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು. ತಪಸ್ಸು ಮಾಡಿದಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು. ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿ, ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನ ಸಂತುಷ್ಟನಾದ ಶಿವನು ತಾಯಿ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದಳು. ತಾಯಿಯ ರೂಪವು ಮಹಿಮೆಯಾಯಿತು. ನಂತರ ತಾಯಿ ಪಾರ್ವತಿಯ ರೂಪವನ್ನು ಮಹಾಗೌರಿ ಎಂದು ಕರೆಯುತ್ತೇವೆ. ಇನ್ನು ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ ಮತ್ತು ತಾಯಿಯ ದೇಹವನ್ನು ಗಂಗಾ ನೀರಿನಿಂದ ತೊಳೆದು ಪಾರ್ವತಿ ದೇವಿಯನ್ನು ಮಹಾಗೌರಿಯನ್ನಾಗಿ ಮಾಡಿದ್ದಾನೆ. ಹಾಗಾದರೆ ಇನ್ನು ಮಹಾಗೌರಿಯ ಪೌರಾಣಿಕ ಕಥೆಯನ್ನು ನೋಡೋದಾದರೆ, ಅದೇ ಸಮಯದಲ್ಲಿ ಮತ್ತೊಂದು ದಂತಕಥೆಯ ಪ್ರಕಾರ ದುರ್ಗಾದೇವಿಯ ಕರಾಳರತಿಯ ರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ಉದ್ರೋಗಗೊಂಡು ತನ್ನ ಚರ್ಮವನ್ನು ಮರಳಿ ಪಡೆಯಲು ಹಲವಾರು ದಿನಗಳವರೆಗೆ ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಗೆ ಅರ್ಘ್ಯವನ್ನು ಅರ್ಪಿಸಿದಳು. ಪಾರ್ವತಿ ದೇವಿಗೆ ಸಂತಸಗೊಂಡ ಬ್ರಹ್ಮನು ಹಿಮಾಲಯದ ಪರ್ವತದ ಸರೋವರದ ನದಿಯಲ್ಲಿ ಸ್ನಾನ ಮಾಡಲು ಸಲಹೆ ನೀಡಿದನು. ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ಮಾತೆ ಮಾನಸ ಸರೋವರದಲ್ಲಿ ಸ್ನಾನವನ್ನು ಮಾಡಿದಳು. ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಪ್ರಕಾಶಮಾನವಾಯಿತು. ಅದಕ್ಕಾಗಿಯೇ ಈ ತಾಯಿಯ ರೂಪವು ಮಹಾಗೌರಿ ಎಂದು ಕರೆಯುತ್ತಾರೆ. ಇನ್ನು ಮಹಾಗೌರಿಯ ನೈವೇದ್ಯ ಬಂದು ತೆಂಗಿನಕಾಯಿಯಿಂದ ಮಾಡಿದ ಬರ್ಫಿಯನ್ನು ಅಥವಾ ತೆಂಗಿನಕಾಯಿಯಿಂದ ಮಾಡಿದ ಯಾವುದೇ ಸಿಹಿ ತಿಂಡಿಯನ್ನು ಅರ್ಪಿಸಬಹುದು. ಇನ್ನು ಮಹಾಗೌರಿಯ ವಾಹನ ಬಂದು ಗೂಳಿಯಾಗಿರುತ್ತದೆ. ಹಾಗೆಯೇ ಮಹಾಗೌರಿಯ ಈ ವರ್ಷದ ಬಣ್ಣ ಬಂದು ಗುಲಾಬಿ ಬಣ್ಣವಾಗಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಹಾಗೌರಿಯ ಕತೆ, ಮಹಾಗೌರಿಯ ಮಹತ್ವ ಮತ್ತು ದುರ್ಗಾಷ್ಟಮಿಯ ಹಿನ್ನೆಲೆ, ಮಹಾಗೌರಿಯ ಪೂಜಾ ವಿಧಾನ, ಮಂತ್ರ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.